ನಮ್ಮ ಎಣ್ಣೆ ಸೆಲೆಗಳಿರ್ಬೋದು ಅಥವಾ ನಮ್ಮ ಬಾವಿಗಳಿರ್ಬೋದು, ಗ್ಯಾಸಿನ ಬಾವಿಗಳಿರ್ಬೋದು, ಅಲ್ಲೇನಾದರೂ ಇರಾನನ್ನು ನಾಶ ಮಾಡಲಿಕ್ಕೆ, ನಮ್ಮ ಯುರೇನಿಯಂ ಸ್ಥಾನಗಳನ್ನ ನಾಶ ಮಾಡಲಿಕ್ಕೆ ಹೋದ್ರೆ ಈಗಾಗಲೇ ಇಸ್ರೇಲಿನ ಅಲ್ಲಿಯ ದಿಶೋಬ ಅನ್ನುವಂಥ ಒಂದು ಈ ಪರಮಾಣುವನ್ನು ಮುಚ್ಚಿಟ್ಟಂಥದ್ದು ತಯಾರು ಮಾಡುವಂಥ ಕೇಂದ್ರ ಇಲ್ಲಿವರೆಗೆ ಜಗತ್ತು ಎಲ್ಲೂ ಗೊತ್ತಿರಲಿಲ್ಲ. ಅಂತಲ್ಲಿ ಹೋಗಿ ಇವತ್ತು ಇರಾನ್ ಇದ್ದು ತನ್ನ ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿ ಮಾಡಿದ. ಅಷ್ಟಲ್ಲ, 4000 ಕಿಲೋಮೀಟರ್ವರೆಗೆ ನಾನು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಹಾರಿಸಬಲ್ಲೆನಲ್ಲ ಶಕ್ತಿ ಅದ. ಈಗ ನೆಕ್ಸ್ಟ್ ಯುರೋಪು ಅದ್ರ ಮುಂದೆ ನಮ್ಮ ಟಾರ್ಗೆಟ್ ಅದನ್ನಂತ ಮೆಸೇಜ್ ಈಗ ಕೊಟ್ಟದು ಇರಾನ್. ಆ ನೆಲೆಯಲ್ಲಿ ಇರಾನ್ ಸ್ಪಷ್ಟ ಹೇಳಿದೆ, ಇದು ಸಾಧ್ಯ ಇಲ್ಲ, ನೀವು ಇಲ್ಲಿದ ಈ ಒಂದು ಮಧ್ಯ ದೇಶದಿಂದ ನೀವು ಇಲ್ಲಿ ಕಾಲು ತೆಗಿಬೇಕು. ಒಂದಿದ್ದು. ಎರಡನೇದು ಇಲ್ಲಿವರೆಗೆ ಆದಂಥ ಲಾಸನ್ನು ನೀವು ತುಂಬಿಕೊಡ್ಬೇಕು. ನಮ್ಮದೆಲ್ಲ ಲಾಸ್ ಮಾಡಿದಿರಿ, ಬ್ಯಾನ್ ಮಾಡಿ ಮತ್ತೇನೋ ಮಾಡಿ. ಮತ್ತು ಅದಕ್ಕಿಂತ ಹೆಚ್ಚು ನಿಮ್ಮನ್ನು ನಂಬೋ ಸ್ಥಿತಿಯಲ್ಲಿ ನಾವು ಇಲ್ಲ, ಅಮೇರಿಕೆಯನ್ನು ನಂಬೋ ಸ್ಥಿತಿಯಲ್ಲಿ ಇಲ್ಲ ಅಂತೇಳಿ ವಿದೇಶಾಂಗ ಮಿನಿಸ್ಟರು ಅಲ್ಲಿಯ ಅಧ್ಯಕ್ಷ ಹೇಳ್ತಾ ಇದ್ದಾರೆ. ಜೊತೆಗೆ ಗಾರ್ಡ್ ಅಂತಿ IRGC ಅಂತೂ ಸ್ಪಷ್ಟವಾಗಿ ನಾವು ಇವತ್ತು ಯುದ್ಧ ಮುಗಿಸೋರು ಇಲ್ಲಿ ಯಾವ ಹಿಂಸೆ ಪ್ರಶ್ನೆನೇ ಇಲ್ಲ, ಇಸ್ರೇಲ್ನ ಮುಗಿಸ್ತೀವಿ ನಾವು ಅಂತ ಇಸ್ರೇಲ್ ಅಂತೀವಿ. ನಿನ್ನೆ ರಾತ್ರಿ ಮಾಡಿದ ದಾಳಿ ಇಸ್ರೇಲ್ ಎಂದು ಕಲ್ಪನೆ ಸಹಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಸ್ರೇಲ್ ಸಹ ಸಾಕಷ್ಟು ದಾಳಿಯನ್ನು ಮಾಡಿದ, ಲೆಬನಾನ್ ಮೇಲೆ ಮಾಡಿದ, ಇರಾಕ್ ಮೇಲೆ ಮಾಡಿದ, ಅದ್ರ ಜೊತೆಗೆ ಇರಾನಿನ ಮುಖ್ಯ ಪಟ್ಟಣಗಳ ಮೇಲೆ ಮಾಡಿದ. ಇರಾನ್ ಸಹಿತ ಇವತ್ತು ಅಲ್ಲಿಯೂ ಯುರೇನಿಯಂ ಇದ್ದಂಥ ಕ್ಷೇತ್ರ ಮೇಲೆ, ನತಾಜ್ ಅನ್ನೋಂಥ ಕ್ಷೇತ್ರ ಮೇಲೆ ಬಾಂಬಲ್ಲಿ ಸುರಿಮಳೆಗೆ ಇರ್ತದೆ. ನಿನ್ನೆ ರಾತ್ರಿ ಅಂತೂ ಅದು ಏನು ಸುರಿಮಳೆಗಳಪ್ಪ, ಅದನ್ನು ನೋಡಲಿಕ್ಕೆ ಅದು ಎಷ್ಟು ಭೀಕರಪ್ಪ ಅಂತಂದ್ರೆ ಎಲ್ಲ ಬಿರ್ರಿ ಎಲ್ಲಿ ಬೇಕಾದ್ರೆ ಉಗಿಯುವಂಥದ್ದು, ಇಡೀ ದೇಶದ ಜನ ನಡಿಗೆ ಹೋಗುವಂಥ ಒಂದು ದಾಳಿ ಇರಾನ್ ಮಾಡಿದ. ಹೀಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಯಾವುದೇ ಪ್ರಶ್ನೆಯಲ್ಲಿ ಸೀಸ್ ಫೈರ್ ಮಾಡಬೇಕು ಅನ್ನುವಂಥ ಹಂತಕ್ಕೆ ನಿಧಾನಕ್ಕೆ ಅಮೇರಿಕ ಬರ್ತಾಯಿದೆ. ಅಮೇರಿಕ ದೊಡ್ಡ ಸಮಸ್ಯೆ ಆಗಿದೆ ಇವತ್ತು. ಹಿಂದೆ ಸರಿದ್ರೆ ಒಂದು ಅಂಜಿಕೆ, ಮುಂದುವರೆದ್ರೆ ಒಂದು ಅಂಜಿಕೆ, ಏನು ಮಾಡಬೇಕು ಅಂತ. ಯಾಕಂದ್ರೆ ಇರಾನ್ ಅಂತ ನಿಶ್ಚಿತವಾಗಿ ತಿಳ್ಕೊಂಡ್ಬಿಟ್ಟದ, ನಾನು ದಿವಾಳಿ ಇದ್ದಿದ್ದೀನಿ ಆದರೆ ತೊಗೊಂಡು ಹೋಗ್ತೀನಿ ಅಂತೇಳಿ. ಆದರೆ ಅದೇ ಕಾಲಕ್ಕೆ ಅದ್ರ ಹಿಂದೆ ಚೈನಾ